Hi everybody, welcome you all to GLV classes. I am Veena Kiran. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಸೆಕೆಂಡ್ PUCಯ ಪ್ರಿಪರೇಟರಿ 1 ನಲ್ಲಿ ಕೇಳಿರ್ತಕ್ಕಂತಹ ರಿಪೋರ್ಟೆಡ್ ಸ್ಪೀಚ್ ಅನ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾನೀಗ ಆಲ್ರೆಡಿ ಮಾಡೆಲ್ ಪೇಪರ್ 1, 2, 3ಯ ರಿಪೋರ್ಟೆಡ್ ಸ್ಪೀಚ್ ಅನ್ನು ಆಲ್ರೆಡಿ ಮಾಡಿದ್ದೇನೆ. ಇದು ಪ್ರಿಪರೇಟರಿ 1 ನ ರಿಪೋರ್ಟೆಡ್ ಸ್ಪೀಚ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಾನ್ವರ್ಸೇಷನ್ ಇರುತ್ತೆ. ಆ ಕಾನ್ವರ್ಸೇಷನ್ ಅನ್ನ ಹೇಗೆ ಚೇಂಜ್ ಮಾಡ್ಬೇಕು ಅಂತ ಒಂದೊಂದು ಕಾನ್ವರ್ಸೇಷನ್ ಅನ್ನು ಸಪರೇಟ್ ಆಗಿ ತಗೊಂಡು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಸರಳವಾಗಿ ಈಸಿಯಾಗಿ ಒಂದೊಂದು ಪದವನ್ನ ಹೇಗೆ ಚೇಂಜ್ ಮಾಡೋದು ಅಂತ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಬನ್ನಿ ಶುರು ಮಾಡೋಣ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅನುಕೂಲ ಆಗ್ಲಿ, ನಿಮ್ಮ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಲಿ. 34th ಕ್ವಶನ್ ಆಗಿರುತ್ತೆ. ರಿಪೋರ್ಟೆಡ್ ಸ್ಪೀಚ್ 5 ಮಾರ್ಕ್ಸ್ ಇರುತ್ತೆ. ಆಲಿಫಾನೋ ವಾಟ್ ಈಸ್ ಪೊಯೆಟ್ರಿ ಡಾಟ್ಸ್ ಇರುತ್ತೆ. ನೀವು ಈ ತರದ್ ಏನ್ ಕೇಳ್ದವಾಗ ನೀವು ತಲೆಯಲ್ಲಿ ಇಟ್ಕೋಬೇಕು, ಇದು ಇಬ್ಬರ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್. ಆ ಇಬ್ರು ನಡೆಯೋ ಕಾನ್ವರ್ಸೇಷನ್ ಅನ್ನ ನಾನು ಕೇಳಿಸ್ಕೊತೀನಿ. ನಾನು ಕೇಳಿಸ್ಕೊಂಡು ಅವರಿಬ್ರು ನಡೆಯುವ ಕಾನ್ವರ್ಸೇಷನ್ ಅನ್ನ ಕೇಳಿಸ್ಕೊಂಡು ನಾನು ಇಲ್ಲಿ ಬಂದು ನನ್ನ ಫ್ರೆಂಡ್ಸ್ಗೆ ರಿಪೋರ್ಟ್ ಮಾಡ್ತೀನಿ. ಓಕೆ, ಐ ವಿಲ್ ಕಮ್ ಅಂಡ್ ರಿಪೋರ್ಟ್ ಟು ಮೈ ಫ್ರೆಂಡ್ಸ್. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಈಸ್ ಆಲಿಫಾನೋ, ದಿಸ್ ಈಸ್ ಬೋರ್ಜಸ್. ಓಕೆ, ಆಲಿಫಾನೋ ಬೋರ್ಜಸ್ ನ ಕೇಳ್ತಿದ್ದಾರೆ. ಸಿ, ಕ್ವಶನ್ ಮಾರ್ಕ್ ಇತ್ತು ಅಂತಂದ್ರೆ ಆಸ್ಕ್ಡ್ ಒನ್ ಥಿಂಗ್. ಈಗ ಬನ್ನಿ ಆನ್ಸರ್ ಹೇಗೆ ಬರೆಯೋದು. ಆಲಿಫಾನೋ ಕೇಳ್ತಿದಾರಲ್ವಾ, ಹಾಗಾಗಿ ಆಸ್ಕ್ಡ್. ಯಾರನ್ನ ಕೇಳ್ತಿದ್ದಾರೆ? ಬೋರ್ಜಸ್ ಅನ್ನು. ಆಸ್ಕ್ಡ್ ಬೋರ್ಜಸ್. ಇದು WH ಕ್ವಶನ್ ಇದೆ. WH ವರ್ಡ್ ಅನ್ನ ಹಾಗೆ ಬರಿತೀವಿ. ವಾಟ್ ಕ್ಯಾಪಿಟಲ್ ಇರುತ್ತೆ, ಕ್ಯಾಪಿಟಲ್ ನ ನಾವು ಸ್ಮಾಲ್ ಲೆಟರ್ ಆಗಿ ಮಾಡಿ ಬರಿತೀವಿ. ವಾಟ್ ಈಸ್ ಹೆಲ್ಪಿಂಗ್ ವರ್ಬ್ ಮೊದಲು ತಗೋಬಾರ್ದು, ಇದನ್ನ ತಗೋಬೇಕು ಸಬ್ಜೆಕ್ಟ್ ನ. ಓಕೆ, ವಾಟ್ ಪೊಯೆಟ್ರಿ ಈಸ್ ಅನ್ನ ಈಗ ಕನ್ಸಿಡರ್ ಮಾಡ್ತೀವಿ. ಈಸ್ ಇರೋದು ಏನಾಗುತ್ತೆ, ವಾಸ್ ಆಗುತ್ತೆ. ವಾಟ್ ಮೊದಲು, ಪೊಯೆಟ್ರಿ ನೆಕ್ಸ್ಟ್, ವಾಸ್ ಅನ್ನೋದು ಇದು ಥರ್ಡ್ ವರ್ಡ್ ಆಗಿ ಕನ್ಸಿಡರ್ ಮಾಡ್ತೀವಿ. ವಾಟ್ ಹಾಗೆ ಬರೆದ್ವಿ, ಪೊಯೆಟ್ರಿ ಹಾಗೆ ಬರೆದ್ವಿ. ಈಸ್ ಇರೋದನ್ನ ಚೇಂಜ್ ಮಾಡಿದವಾಗ ವಾಸ್ ಆಯ್ತು, ಫುಲ್ ಸ್ಟಾಪ್. ಈ ರೀತಿ ಬರೆದ್ರೆ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಒನ್, ಬೋರ್ಜಸ್. ಆಲಿಫಾನೋ ಕೇಳಿದ್ರು ವಾಟ್ ಈಸ್ ಪೊಯೆಟ್ರಿ ಅಂತ, ನಾವು ಆನ್ಸರ್ ಮಾಡಿದ್ವಿ. ಆಲಿಫಾನೋ ಆಸ್ ಬೋರ್ಜಸ್ ವಾಟ್ ಪೊಯೆಟ್ರಿ ವಾಸ್ ಅಂತ. ಈಗ ಬೋರ್ಜಸ್ ಅದಕ್ಕೆ ರಿಪ್ಲೈ ಮಾಡ್ತಿದ್ದಾರೆ ಅಲ್ವಾ, ಹೌದಲ್ವಾ? ಅವ್ರು ಕೇಳಿರೋ ಪ್ರಶ್ನೆಗೆ ಇವ್ರು ಏನ್ ಮಾಡ್ತಿದ್ದಾರೆ? ರಿಪ್ಲೈಡ್. ಅದಕ್ಕೆ ನಾವಿಲ್ಲಿ ಏನ್ ಬರೀಬಹುದು? ರಿಪ್ಲೈಡ್ ಅಂತ. ನೆಕ್ಸ್ಟ್ Borges ರಿಪ್ಲೈಡ್. ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳ್ತಿರೋದ್ರಿಂದ ರಿಪ್ಲೈಡ್ ಆಲಿಫಾನೋ. ಬೋರ್ಜಸ್ ಆಲಿಫಾನೋ ಹೇಳ್ತಿರೋದ್ರಿಂದ ರಿಪ್ಲೈಡ್ ಆಲಿಫಾನೋ that ರಿಪ್ಲೈಡ್ that. ಟೋಲ್ಡ್ ಅಲ್ಲಿ ಬೇಕಾಗಲ್ಲ, ಸೆಡ್ ದ್ಯಾಟ್ ಅಲ್ಲಿ ಬರಿತೀವಿ. ಓಕೆ, ರಿಪ್ಲೈಡ್ that ಅನ್ನುವ ಕಂಜಂಕ್ಷನ್ ಅನ್ನ ಸೇರಿಸ್ತೀವಿ. ಪೊಯೆಟ್ರಿ ಹಾಗೆ ಬರಿತೀವಿ. ಈಸ್ ಪ್ರೆಸೆಂಟ್ ಟೆನ್ಸ್ ಇರೋದೇನಾಗುತ್ತೆ, ವಾಸ್ ಆಗುತ್ತೆ. ಅಂಡ್ ಎಸ್ಥೆಟಿಕ್ ಆಕ್ಟ್ ರಿಮೈನಿಂಗ್ ಸೇಮ್. ಪೊಯೆಟ್ರಿ ವಾಸ್ ಅಂಡ್ aesthetic act, full stop. ನೆಕ್ಸ್ಟ್ ಮತ್ತೆ ಆಲಿಫಾನೋ ಕ್ವಶನ್ ಕೇಳ್ತಿದ್ದಾರೆ ನೋಡಿ. ಹ್ಯಾವ್ ಯು ಎವರ್ ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಪೊಯೆಟ್ರಿ ಅಲ್ವಾ? ಇದು ಎಂತಹ ಪ್ರಶ್ನೆ? ಹ್ಯಾವ್ ಯು ಆರ್ ಯು ತರ ಹೆಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ ಅದನ್ನ ನಾವು ಎಸ್ ನೋ ಕ್ವೆಶ್ಚನ್ ಅಂತ ಕರಿತೀವಿ.
ಸೊ ಎಸ್ ನೋ ಕ್ವಶನ್ ಬಂದವಾಗ ಈ ತರ ಬಂದವಾಗ ಇಫ್ ಅನ್ನೋ ವರ್ಡ್ ಅನ್ನ ನಾವು ಸೇರಿಸ್ಬೇಕಾಗುತ್ತೆ. ಯಾವುದು? ಇಫ್ ಅನ್ನೋ ವರ್ಡ್. ಬನ್ನಿ ಈಗ ಬರೆಯೋಣ. ಆಲಿಫಾನೋ ಫರ್ದರ್ ಅಂತ ಸೇರಿಸಿದ್ರೆ ನೀವು ಸೇರಿಸಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆಸ್ಕ್ಡ್ ಅಂತ ಕೂಡ ಬರೀಬಹುದು. ಫರ್ದರ್ ಆಸ್ಕ್ಡ್, ಮುಂದುವರಿದು ಕೇಳಿದರು ಅಂತ. ಫರ್ದರ್ ಆಸ್ಕ್ಡ್ ಯಾರನ್ನ ಕೇಳಿದ್ರು? ಬೋರ್ಜಸ್. ಫರ್ದರ್ ಆಸ್ಕ್ಡ್ ಬೋರ್ಜಸ್ ಇಫ್ ಹ್ಯಾವ್ ಯು ಅಂತ ಎಸ್ ನೋ ಕ್ವಶನ್ ಬಂದ್ರೆ ಹ್ಯಾವ್ ಯು, ಆರ್ ಯು, ಡೂ ಯು, ಡಿಡ್ ಯು ಅಂತ ಬಂದವಾಗ ಯಾವ ವರ್ಡ್ ಸೇರಿಸ್ಬೇಕು? ಇಫ್. ಇಫ್ ಇಲ್ಲಿ ಚೇಂಜ್ ಮಾಡುವಾಗ ಯು ಮೊದಲು ಕನ್ಸಿಡರ್ ಮಾಡಬೇಕು, ಹ್ಯಾವ್ ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು, ಥರ್ಡ್ ಕಂಟಿನ್ಯೂ ಆಗುತ್ತೆ. ಸೊ ಯು ಇರೋದೇನು? ಯು ಅಂದ್ರೆ ಯಾರಿಲ್ಲಿ? ಬೋರ್ಜಸ್. ಹಾಗಾಗಿ ಇ ಆಗುತ್ತೆ. ಹ್ಯಾವ್ ಇರೋದೇನಾಗುತ್ತೆ? ಹ್ಯಾಡ್ ಆಗುತ್ತೆ. ಓಕೆ, ಸೊ ಯು ಅನ್ನ ಇಲ್ಲಿ ಬರೆದವಾಗ ಇ ಆಯ್ತು. ಹ್ಯಾವ್ ಇರೋದು ಹ್ಯಾಡ್ ಆಗುತ್ತೆ. ಇಫ್ ಯು ಹ್ಯಾಡ್ ಎವರ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಪೊಯೆಟ್ರಿ, ರಿಮೈನ್ ಸೇಮ್, ಏನು ಚೇಂಜ್ ಇಲ್ಲ. ಎಷ್ಟು ಈಸಿ ಇದೆ ನೋಡಿ. ಎವರ್ ಥಾಟ್ ಆಫ್ ರೈಟಿಂಗ್ a book on the history of poetry. ನೆಕ್ಸ್ಟ್ ಬೋರ್ಜಸ್ ಅವ್ರು ಕೇಳಿರೋ ಪ್ರಶ್ನೆಗೆ, ಆಲಿಫಾನೋ ಕೇಳಿದ ಪ್ರಶ್ನೆಗೆ ಬೋರ್ಜಸ್ ಏನ್ ಮಾಡ್ತಾರೆ? ರಿಪ್ಲೈ ಮಾಡ್ತಾರೆ ಅಲ್ವಾ? ಸೊ ಅದನ್ನ ನಾವು ಹೀಗೆ ಬರೀಬಹುದು. ಬೋರ್ಜಸ್ ರಿಪ್ಲೈಡ್, ನೀವು ಫರ್ದರ್ ರಿಪ್ಲೈಡ್ ಇಷ್ಟು ಬರೆದ್ರು ಸಾಕು, ಅಥವಾ ಬೋರ್ಜಸ್ ರಿಪ್ಲೈ ಟು ದ ಕ್ವೆಶನ್ ಆಫ್ ಆಲಿಫಾನೋ, ಲೈಕ್ ದಟ್ ಬರಿಬಹುದು. ಸಿಂಪಲ್ ಆಗಿ ಬರೆಯೋದಾದ್ರೆ ಬೋರ್ಜಸ್ ರಿಪ್ಲೈಡ್ ಆಲಿಫಾನೋ ಬರಿಬಹುದು. ರಿಪ್ಲೈಡ್ ಆಲಿಫಾನೋ ದಟ್ ಆಲಿಫಾನೋ ರಿಪ್ಲೈ ಮಾಡಿದ್ರು ಏನಂದ್ರೆ ಇಟ್ ಈಸ್ ಇರೋದೇನಾಗುತ್ತೆ? ವಾಸ್ ಆಗುತ್ತೆ. ಇಟ್ ವಾಸ್ ಅನ್ ಎಕ್ಸಲೆಂಟ್ ಐಡಿಯಾ. ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ, ಹಾಗಾಗಿ ಫುಲ್ ಸ್ಟಾಪ್ ಅನ್ನ ತೆಗೆದು ಅಂಡ್ ಅನ್ನ ಸೇರಿಸ್ಬೋದು. ಐ ಅಂತ ಇದೆ. ಐ ಅಂದ್ರೆ ಯಾರಿಲ್ಲಿ? ಬೋರ್ಜಸ್. ಸೊ ನಾವು ಬರೀವಾಗ ಹೀ ಮಾಡ್ಬೇಕು. ವಿಲ್ ಇರೋದು ವುಡ್ ಆಗುತ್ತೆ. ಓಕೆ, ಸೊ ಇದು ಸ್ಟೇಟ್ಮೆಂಟ್. ಇಲ್ಲಿರೋದು ಎಸ್ ನೋ ಕ್ವೆಶನ್, ಇಲ್ಲಿರೋದು ಅಸರ್ಟಿವ್ ಸೆಂಟೆನ್ಸ್ ಸ್ಟೇಟ್ಮೆಂಟ್. ಅದನ್ನೇನು ಚೇಂಜ್ ಮಾಡೋದಿಲ್ಲ. ಇಲ್ಲಾದ್ರೆ ಯು ಫಸ್ಟ್ ಕನ್ಸಿಡರ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ನಂತರ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹಾಗೆ ಬರೀಬಹುದು. ಇಟ್ ಈಸ್ ಬಿಕಮ್ಸ್ ವಾಸ್. ಆನ್ ಎಕ್ಸಲೆಂಟ್ ಹಾಗೆ ಬರೀತೀವಿ. ಆನ್ ಎಕ್ಸಲೆಂಟ್ ಐಡಿಯಾ ಹಾಗೆ ಬರೀತೀವಿ. ಫುಲ್ ಸ್ಟಾಪ್ ಇರೋದನ್ನ ತೆಗೆದು ಅಂಡ್ ಬರೀಬಹುದು. ಒಂದೇ ಸೆಂಟೆನ್ಸ್ ಮಾಡಬಹುದು. ಅಂಡ್ ಐ ಬಿಕಮ್ಸ್ ಈ, ವಿಲ್ ಬಿಕಮ್ಸ್ ವುಡ್, he would keep it in mind ಹಾಗೆ ಬರೀತೀವಿ. he would keep it in mind. ಸೊ ನಾನು ಬಂದು ಇಲ್ಲೇನ್ ಕೇಳಿಸ್ಕೊಂಡು ಹೇಳುವಾಗ ಥರ್ಡ್ ಪರ್ಸನ್ ಅಲ್ಲಿ ಹೇಳ್ತೀವಿ, ಇದನ್ನ ಥರ್ಡ್ ಪರ್ಸನ್ ಯೂಸ್ ಮಾಡ್ತೀವಿ, ಹಾಗಾಗಿ ಈ ಅಂತ ಬರುತ್ತೆ. ಓಕೆ, ಬೋರ್ಜಸ್ ರಿಪ್ಲೈ ಮಾಡಿದ್ರು ಆಲಿಫಾನೋಗೆ ಏನಂದ್ರೆ ಅದು ಒಳ್ಳೆ ಐಡಿಯಾ, ಮತ್ತೆ ಅದನ್ನ ಅವರು ತಲೆಯಲ್ಲಿ ಇಕ್ಕೋತಾರೆ ಅಂತ ಹೇಳಿದ್ರು ಹಾಗೆ. ಸೊ ಬನ್ನಿ, ಇದನ್ನ ನಾನು ನಿಮ್ಗೆ ಪ್ರಿಂಟೆಡ್ ಫಾರ್ಮ್ ಅಲ್ಲೂ ಕೂಡ ಮಾಡಿದ್ದೇನೆ. ಸೊ ಹಿಯರ್ ಯು ಕ್ಯಾನ್ ಸಿ ಪ್ಯಾರಾ ರೀತಿ ಹೀಗೆ ಬರಿಬೇಕು. ನೀವು 5 ಮಾರ್ಕ್ಸ್ ಬರ್ಬೇಕಂದ್ರೆ ಈ ರೀತಿ ಪ್ಯಾರಾದಲ್ಲಿ ಬರಿಬೇಕು. Alifano asked Borges what poetry was. Borges replied Alifano that poetry was an aesthetic idea, act. Again Alifano questioned if he had again ಅಥವಾ further ಯಾವ ಪದನಾದ್ರೂ ಸೇರಿಸಬಹುದು. Again Alifano questioned ಅಂತನಾದ್ರೂ ಸೇರಿಸಬಹುದು, ಅಥವಾ asked ಅಂತ ಕೂಡ ಬರೀಬಹುದು. Asked if he had ever thought of writing a book on the history of poetry.
Borges replied politely. Politely ಸೇರಿಸ್ಬೋದು, ಸೇರಿಸ್ಲಿಲ್ಲ ಅಂದ್ರೂ ನಡೆಯುತ್ತೆ. Polite ಆಗಿ ಹೇಳ್ತಾರೆ, politely that it was an excellent idea and he would keep it in mind. ಇಷ್ಟು ಬರೆದ್ರೆ ನಿಮ್ಗೆ 5 ಅಂಕ ಗ್ಯಾರಂಟಿ ಸಿಗುತ್ತೆ. ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ. ಕೆಲವೇ ದಿನಗಳಿದಾವೆ, ನಿಮ್ಮ ಸ್ಟಡಿಯನ್ನ ಇವಾಗ ಸ್ಮಾರ್ಟ್ ಸ್ಟಡಿ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.